ಇನ್ನು ಹಾಸನ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಮುಂದುವರಿತಾ ಇದೆ. ಸಕಲೇಶಪುರ, ಆಲೂರು, ಅರಕಲಗೂಡು, ಬೇಲೂರು ಈ ಭಾಗದಲ್ಲಂತೂ ಮಳೆ ಅಬ್ಬರಿಸ್ತಾ ಇದೆ. ಹೊಳೆನರಸೀಪುರ ತಾಲೂಕುಗಳಲ್ಲೂ ಕೂಡ ಜೋರು ಮಳೆ ಆಗ್ತಾ ಇದೆ. ಎಲ್ಲ ತಾಲೂಕುಗಳ ಅಂಗನವಾಡಿ ಹಾಗೂ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಅತ್ತ ಹೇಮಾವತಿ ಒಳಹರಿವಿನಲ್ಲಿ ಏರಿಕೆಯಾಗಿದೆ. ನೀರು ಬಿಡುಗಡೆಯನ್ನ ಮಾಡಲಾಗ್ತಾ ಇದೆ. 6 ಕ್ರಸ್ಟ್ ಗೇಟ್ಗಳ ಮೂಲಕ ನೀರನ್ನ ಹೊರಗೆ ಬಿಡ್ತಾ ಇರುವಂಥದ್ದು. ಸಾಮಾನ್ಯವಾಗಿ ಬಹುತೇಕ ಜಲಾಶಯಗಳೆಲ್ಲವೂ ಕೂಡ ಈಗ ತುಂಬುವ ಹಂತಕ್ಕೆ ಬಂದು ನಿಂತಿರುವಂಥದ್ದು. ಜುಲೈ ಮಧ್ಯವಾರ 2ನೇ ವಾರದಲ್ಲಿ ನಾವು ಈ ರೀತಿಯ ಸಿಚುಯೇಷನ್ ಅನ್ನು ನೋಡ್ತಾ ಇದ್ವಿ. ಬಟ್ ಈ ಬಾರಿ ಮುಂಗಾರು ಮೊದಲೇನೇ ಎಂಟ್ರಿ ಆಗಿದೆ. ಜೊತೆಗೆ ನಿರಂತರವಾಗಿ ಮಳೆ ಆಗ್ತಾ ಇದೆ. ಅದರ ಪರಿಣಾಮ ಹಾಸನದಲ್ಲಂತೂ ಸಾಲು ಸಾಲು ಅವಾಂತರಗಳು ಸೃಷ್ಟಿ ಆಗ್ತಾ ಇದೆ. ಮುಖ್ಯವಾಗಿ ಹೇಮಾವತಿ ನದಿ ಏನಿದೆ ಅದು ತುಂಬಿ ಹರಿತಾ ಇರೋದ್ರಿಂದ ನದಿ ಪಾತ್ರದ ಜನರಿಗೆ ಈಗ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಕೊಟ್ಟಿದೆ. ಯಾರೂ ಕೂಡ ಮೀನನ್ನು ಹಿಡಿಯೋದಕ್ಕಾಗಿರಬಹುದು, ನದಿ ಪಾತ್ರದ ಆಸುಪಾಸಿಗೂ ಕೂಡ ಹೋಗಬೇಡಿ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದೆ.